ಪ್ರಿಯ ವೀಕ್ಷಕರೆಲ್ಲರಿಗೂ ಕರ್ತನ ನಾಮ ಈ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಹೌದು ಪ್ರಿಯರೇ, ಕರ್ತನ ನಾಮದ ಬಗ್ಗೆ ನಾವು ತಿಳ್ಕೊಳ್ತಾ ಬರ್ತಾ ಇದ್ದೇವೆ. ಕಳೆದ ಸಂಚಿಕೆಗಳಿಂದ ನಾವು ಯೆಹೋವನ ಬಗ್ಗೆ ನಾವು ಕಳೆದ ಸಂಚಿಕೆಯಲ್ಲಿ ತಿಳ್ಕೊಂಡ್ವಿ. ಹೌದು ಪ್ರಿಯರೇ, ಈ ಒಂದು ಆ ಕಾರ್ಯಕ್ರಮ ನಮಗೆ ಆಶೀರ್ವಾದದಾಯಕವಾಗಿತ್ತು. ಅನೇಕ ಮಾಹಿತಿಗಳನ್ನು ಈ ಕರ್ತನ ನಾಮದ ಬಗ್ಗೆ ತಿಳ್ಕೊಳ್ಳಿಕ್ಕೆ ಒಂದು ಕಾರಣವಾಗಿತ್ತು. ಬನ್ನಿ ಪ್ರಿಯರೇ, ಇಂದು ಕೂಡ ನಾವು ಕರ್ತನ ಇನ್ನೂ ಉಳಿದ ಅನೇಕ ನಾಮಗಳ ಬಗ್ಗೆ ನಾವು ತಿಳಿಯಲಿಕ್ಕೆ ಇದ್ದೇವೆ. ತಿಳಿಸಿಕೊಡುವುದಕ್ಕಾಗಿ ನಮ್ಮ ಮಧ್ಯದಲ್ಲಿ ಉಡುಪಿಯಲ್ಲಿ ಸೇವೆ ಮಾಡ್ತಿರುವಂಥ ಪಾಸ್ಟರ್ ವಿಜಯ್ ಅಬ್ರಾಮ್ ಅವರು ಬಂದಿದ್ದಾರೆ. ಅವರು ನಿಮ್ಮೆಲ್ಲರ ಪರವಾಗಿ ಹಾಗೂ ಆಸಾ ಟಿ ವಿ ಪರವಾಗಿ ಆತ್ಮೀಯವಾಗಿ ನಾನು ಸ್ವಾಗತ ಮಾಡ್ತೇನೆ. ಸ್ವಾಗತ ಪಾಸ್ಟರ್. ಈ ಕರ್ತನ ನಾಮ ಈ ಒಂದು ಕಾರ್ಯಕ್ರಮ ಅನೇಕ ಜನರಿಗೆ ಒಂದು ಆಶೀರ್ವಾದದಾಯಕವಾಗಿತ್ತು. ಅನೇಕರು ಕರೆ ಮಾಡಿ ತಿಳಿಸ್ತಾ ಇದ್ದಾರೆ ಒಂದು ಉತ್ತಮವಾದ ಕಾರ್ಯಕ್ರಮ ಎಂಬುದಾಗಿ. ಪಾಸ್ಟರ್, ಇಂದು ಕೂಡ ನಮ್ಮ ಮಧ್ಯದಲ್ಲಿ ನೀವು ಇದ್ದೀರಾ. ಯಾವ ಒಂದು ನಾಮದ ಬಗ್ಗೆ ಇಂದಿನ ನೀವು ಸಂಚಿಕೆ ತಿಳಿಯಪಡಿಸಲಿಕ್ಕೆ ಇಷ್ಟಪಡ್ತೀರಾ? ದೇವ್ರ ನಾಮಕ್ಕೆ ಸ್ತೋತ್ರ ಮಾಡ್ತಾ ಇದ್ದೇನೆ. ನಾವು ಈಗಾಗಲೇ ಬಹಳ ಮುಖ್ಯವಾದಂಥ ಕೆಲವು ನಾಮದ ಬಗ್ಗೆ, ಅಂದರೆ ಇದು ಬೇರೆ ಬೇರೆ ಅಲ್ಲ, ಏಕದೇವರ ವಿವಿಧ ಸಂದರ್ಭಕ್ಕೆ ಮತ್ತು ವಿವಿಧ ಸನ್ನಿವೇಶಗಳಿಗೆ ತಕ್ಕ ಹಾಗೆ ಮತ್ತು ವಿವಿಧ ಪರಿಸ್ಥಿತಿಗಳಲ್ಲಿ ದೇವರು ಯಾವ ರೀತಿಯಾಗಿ ಕಾರ್ಯ ಮಾಡ್ತಾನೆ ಎಂಬಂಥ ರೀತಿಯಲ್ಲಿ ಆತನಿಗೆ ಇರುವಂಥ ಟೈಟಲ್ಗಳನ್ನು ನಾವು ನೋಡಿದ್ದೇವೆ. ಇದೊಂದು ರೀತಿಯಲ್ಲಿ ಟೈಟಲ್, ಶೀರ್ಷಿಕೆ ಅಂತ ಹೇಳ್ಬೋದು. ಆ ರೀತಿ ನೋಡಿದ್ದೇವೆ. ಅದರಲ್ಲೂ ವಿಶೇಷವಾಗಿ ನಾವು ಯೆಹೋವ ನಾಮದ ಬಗ್ಗೆ ಕಳೆದ ಕೆಲವು ಸಂಚಿಕೆಗಳಲ್ಲಿ ನೋಡಿದ್ದೇವೆ. ಇವತ್ತು ಈ ಯೆಹೋವ ನಾಮದ ಬಗ್ಗೆ ಇರುವಂಥ, ಯೆಹೋವ ನಾಮದೊಂದಿಗೆ ಹೆಣೆದುಕೊಂಡಿರುವಂಥ ಕೆಲವೊಂದು ವಿಷಯಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಅಥವಾ ಯೆಹೋವ ನಾಮದೊಂದಿಗೆ ಹೆಣೆದುಕೊಂಡಿರುವಂಥ ಕೆಲವೊಂದು ವಿಶೇಷವಾದಂಥ ಟೈಟಲ್ಗಳಿದ್ದಾವೆ. ಅದರ ಬಗ್ಗೆ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಅದರಲ್ಲೂ ವಿಶೇಷವಾಗಿ ಹೇಳಬೇಕು ಅಂತ ಹೇಳಿದರೆ, ಯೆಹೋವ ನಾಮಕ್ಕೆ ಸಬ್ ಟೈಟಲ್ಗಳಾಗಿ ತುಂಬ ಹೆಸರುಗಳಿದ್ದಾವೆ. ಅದನ್ನು ಒಂದೇ ಎಪಿಸೋಡಲ್ಲಿ ಮುಗಿಸ್ಲಿಕ್ಕೆ ಆಗಲ್ಲ. ದೇವ್ರ ಚಿತ್ತ ಆದರೆ ಒಂದೊಂದನ್ನು 1-2 ಎಪಿಸೋಡ್ಗಳಲ್ಲಿ ನಾವು ಕಲಿಯುವಂಥದ್ದು ಉತ್ತಮವಾಗಿರುತ್ತದೆ. ಇವತ್ತು ನಾವು ತೆಗೆದುಕೊಳ್ಳುವಂಥದ್ದು ಯೆಹೋವ ಈರೆ ಎಂಬಂಥ ಒಂದು ಟೈಟಲನ್ನು ನಾವು ತೆಗೆದುಕೊಂಡು ಅದರಿಂದ ಕೆಲವೊಂದು ವಿಷಯಗಳನ್ನು ನಮಗೆ ಧ್ಯಾನ ಮಾಡುವಂಥವರಾಗಿರೋಣ ಅಥವಾ ನಮಗೆ ಸ್ಟಡಿ ಮಾಡುವಂಥವರಾಗಿರೋಣ. ನಾವು ಯೆಹೋವ ಈರೆ ಅದನ್ನು ನಮಗೆ ಯಾವ ಸಂದರ್ಭದಲ್ಲಿ ಯಾವ ವಾಕ್ಯದಲ್ಲಿ ಅಂತ ಹೇಳೋದಾದರೆ, ಆದಿಕಾಂಡ 22ನೇ ಅಧ್ಯಾಯ 14ನೇ ವಾಕ್ಯದಲ್ಲಿ ಮೊದಲ ಬಾರಿ ನಮಗೆ ಅದನ್ನು ನೋಡಲಿಕ್ಕೆ ಸಾಧ್ಯವಾಗ್ತದೆ. ಅಥವಾ ಅಲ್ಲೇ ಅದು ಬಹಳ ಪ್ರಸಿದ್ಧವಾಗಿ ನಮಗೆ ಕಾಣಲಿಕ್ಕೆ ಆಗುವಂಥದ್ದು. ಇನ್ನು ಅದೇ ನಾಮದ ಒಂದು ರೀತಿಯ ಕಾರ್ಯಗಳನ್ನು ನಮಗೆ ತುಂಬ ಕಡೆ ನೋಡಲಿಕ್ಕೆ ಆಗ್ತದೆ. ಆದರೆ ಆ ನಾಮವನ್ನು ನಮಗೆ ವಿಶೇಷವಾಗಿ 22ನೇ ಅಧ್ಯಾಯ ಅದರ 14ನೇ ವಾಕ್ಯದಲ್ಲಿ ನೋಡಲಿಕ್ಕೆ ಸಾಧ್ಯವಾಗ್ತದೆ. ಆ ಸ್ಥಳಕ್ಕೆ ಯೆಹೋವ ಈರೆ ಎಂದು ಹೆಸರಿಟ್ಟನು. ಯೆಹೋವನ ಬೆಟ್ಟದಲ್ಲಿ ಒದಗುವುದು ಎಂಬುದಾಗಿ ಇಂದಿನವರೆಗೂ ಹೇಳುವುದುಂಟಲ್ಲ. ದೇವರಿಗೆ ಮಹಿಮೆ ಉಂಟಾಗಲಿ. ಇಲ್ಲಿ ನೋಡ್ತೇವೆ, ಆ ಸ್ಥಳಕ್ಕೆ ಯೆಹೋವ ಈರೆ ಎಂದು ಹೆಸರಿಟ್ಟನು. ಇದು ಅಬ್ರಹಾಮ ಕರೆಯುವಂಥ ಹೆಸರು, ಯೆಹೋವ ಈರೆ. ಅಥವಾ ಅಬ್ರಹಾಮನ ಕಾಲದಲ್ಲಿ ಇನ್ನೂ ಯೆಹೋವ ಹೆಸರು ಪ್ರಕಟವಾಗದಿದ್ದರೂ ಕೂಡ ಆತ ಆ ಕಾಲದಲ್ಲಿ ಏನು ಎಲ್ ಶಡಾಯ್ ಅಥವಾ ಎಲೋಹಿಮ್ ಏನಾದರೂ ಹೇಳಿರ್ಬೋದು. ಆದರೆ ಇದನ್ನು ಈರೆ ಅಂತೂ ಆತ ಇಟ್ಟಿದ್ದಾನೆ. ಈರೆ ಒದಗಿಸುವವನು, ಒದಗುವುದು ಎಂಬ ಅರ್ಥ. ಆದರೆ ಇದನ್ನು ಬರೆದದ್ದು ಮೋಶೆಯಾಗಿರುವುದರಿಂದ ಮೋಶೆ ಇಸ್ರಾಯೇಲರಿಗೆ ಅರ್ಥ ಆಗುವುದಕ್ಕೋಸ್ಕರವಾಗಿ ಆತ ನೇರವಾಗಿ ಯೆಹೋವ ಈರೆ ಎಂಬುದಾಗಿ ಅದನ್ನು ಅಲ್ಲಿ ಬರೀತಾ ಇದ್ದಾನೆ. ಆಯ್ತು ಫಸ್ಟ್ ಅಲ್ಲ, ಇಲ್ಲಿ ಹೇಳ್ತದೆ ಆ ಸ್ಥಳಕ್ಕೆ ಹೆಸರಿಟ್ಟಿದ ಎಂಬುದಾಗಿ ಉಂಟಲ್ಲ ಅಷ್ಟೇ. ಅಂದರೆ ಈರೆ ಎಂಬುದಾಗಿ ಹೆಸರಿಟ್ಟ ಅಲ್ಲಿ. ಹೌದು, ಯೆಹೋವ ಅಂತ ಮೋಶೆ ಸೇರಿಸಿದ್ದು. ಅಂದರೆ ಯೆಹೋವ ಅನ್ನುವಂಥದ್ದು ಮೋಶೆ ಸೇರಿಸಿದ್ದು ಅಂತ ಹೇಳೋದಕ್ಕಿಂತ ಮೋಶೆ ಬರೆಯುವಾಗ ಬರ್ತದ್ದು ಆತನೇ ಅಲ್ವಾ. ಹೌದೌದು, ಈರೆ ಮೂಲ. ಹೌದು. ಇನ್ನು ಅಲ್ಲಿ ಮೂಲದಲ್ಲಿ ಕೆಲವೊಮ್ಮೆ ಅಬ್ರಹಾಮ ಹೇಳುವಾಗ ಕೆಲವೊಮ್ಮೆ ಎಲೋಹಿಮ್ ಅಂತ ಹೇಳಿರ್ಬೋದು, ಅಥವಾ ಏನು ಎಲ್ ಶಡಾಯಿ ಅಂತ ಹೇಳಿರ್ಬೋದು. ಯಾಕಂದರೆ ಅಬ್ರಹಾಮನಾಗಿದ್ದು ಎಲ್ ಶಡಾಯಿ ಎಂಬುದಾಗಿ ಅಲ್ವಾ, ಹಾಗೆ ಹೇಳಿರ್ಬೋದು. ಆದರೆ ಅದು ನಮಗೆ ಮೂಲ ಹೇಗೆ ಅಬ್ರಹಾಮ ಹೇಗೆ ಹೇಳಿದ್ರು ಅಂತ ಎಂಬಂಥದ್ದು ಸ್ಪಷ್ಟ ಅಲ್ಲ. ಆದರೆ ಮೋಶೆ ಬರೆಯುವಾಗ ಅದರ ಅರ್ಥವನ್ನು ಸುಲಭದಲ್ಲಿ ಅರ್ಥ ಮಾಡ್ಕೊಳ್ಳಿಕ್ಕೆ ಆತ ಏನು ಮಾಡ್ತಾ ಇದ್ದಾನೆ, ಯೆಹೋವ ಈರೆ ಎಂಬುದಾಗಿ ಕರೀತಾ ಇದ್ದಾನೆ. ಈಗ ನೋಡಿ ಹೇಳ್ತಾ ಇದ್ದಾನೆ, ಈಗ ಅಬ್ರಹಾಮ ಆ ಸ್ಥಳಕ್ಕೆ ಯೆಹೋವ ಈರೆ ಎಂದು ಹೆಸರಿಟ್ಟನು. ಅದು ಸ್ಥಳಕ್ಕೆ ಹೆಸರಿಟ್ಟರು ಕೂಡ ದೇವರ ಹೆಸರನ್ನೇ ಆತ ಹೇಳ್ತಾ ಇದ್ದಾನೆ. ಯೆಹೋವನ ಬೆಟ್ಟದಲ್ಲಿ ಒದಗುವುದು. ನಮ್ಮ ದೇವರು ಯೆಹೋವ ಈರೆ ದೇವರು. ಆತನ ಮುಖ್ಯವಾದಂಥ ನಾಮ ಯೆಹೋವ. ಈರೆ ಅನ್ನುವಂಥದ್ದು ಆತನ ಕೃತ್ಯದ ಹೆಸರು. ಯೆಹೋವ ಅಂದರೆ ಸದಾ ಇರುವಂಥ ದೇವರು ಅಥವಾ ಇರುವಾತನು. ಈಗ ಈರೆ ಅನ್ನುವಂಥದ್ದು ಒದಗಿಸುವಂಥ ಅಥವಾ ದೊರಕಿಸುವಂಥ
ಅಥವಾ ನಮಗೆ ಪ್ರೊವೈಡ್ ಮಾಡುವಂಥ ದೇವರು ಎಂಬುದಾಗಿ. ನೋಡಿ, ಅದರ ಹಿನ್ನೆಲೆ ನಾವು ನೋಡುವಾಗ ಏನು ಅಂತ ಹೇಳಿದರೆ ಅದಕ್ಕೆ ಭಾಳ ಹಿನ್ನೆಲೆ ಉಂಟು, ಭಾಳ ಚಂದವಾಗಿ ನಮಗೆ ತಿಳಿದುಕೊಳ್ಳಿಕ್ಕೆ ಸಾಧ್ಯವಾಗ್ತದೆ. ಅಲ್ಲಿ ಹಿನ್ನೆಲೆಯಲ್ಲಿ ನೋಡ್ತೇವೆ, ದೇವರು ಅಬ್ರಹಾಮನಿಗೆ ಹೇಳ್ತಾ ಇದ್ದಾರೆ 2ನೇ ವಾಕ್ಯದಲ್ಲಿ, ನಿನಗೆ ಪ್ರಿಯನಾಗಿರುವ ಒಬ್ಬನೇ ಮಗನಾದ ಇಸಾಕನನ್ನು ತೆಗೆದುಕೊಂಡು ಮೋರಿಯ ದೇಶಕ್ಕೆ ಹೋಗಿ ಅಲ್ಲಿ ಅವನನ್ನು ನಾನು ಹೇಳುವ ಒಂದು ಬೆಟ್ಟದ ಮೇಲೆ ಸರ್ವಾಂಗ ಹೋಮವಾಗಿ ಸಮರ್ಪಿಸಬೇಕು ಅಥವಾ ಅರ್ಪಿಸಬೇಕು ಎಂಬುದಾಗಿ ದೇವರು ಹೇಳ್ತಾ ಇದ್ದಾರೆ. ನಿನಗೆ ಪ್ರಿಯನಾಗಿರುವ ಒಬ್ಬನೇ ಮಗನಾದ ಇಸಾಕನನ್ನು. ಈಗ ನೋಡಿ, ಅಬ್ರಹಾಮ ಅನೇಕ ವರ್ಷ ಕಾದಿದ್ದ ಮೇಲೆ ಮಗ ಸಿಗ್ತಾನೆ, ಅಥವಾ ದೇವರು ಕರೆದಾಗಲೇ ಆತನಿಗೆ 75 ವರ್ಷ ಪ್ರಾಯ. ಇನ್ನೂ 25 ವರ್ಷಗಳ ನಂತರ ಆತನಿಗೆ ಮಗ ಸಿಗ್ತಾನೆ. ಮಗ ಸಿಕ್ಕ ಮೇಲೆ ಆತನಿಗೆ 24ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ, 40 ವರ್ಷ ಇದ್ದಾಗ ಇಸಾಕನ ಮದುವೆ ಆಗ್ತದೆ. ಇನ್ನು ಇಸಾಕನಿಗೆ 37 ವರ್ಷ ಪ್ರಾಯ ಇದ್ದಾಗ ತಾಯಿ ಸಾರ ತೀರ್ಕೊಳ್ತಾಳೆ. ಇದು 22ನೇ ಅಧ್ಯಾಯ. ಈ ಒಂದು ಟೈಮಿಗೆ ಅಂತೇಳಿದರೆ ಒಂದು ಏನಿಲ್ಲ ಅಂತೇಳಿದ್ರೆ ಒಂದು 17, 18, 20 ವರ್ಷ ಪ್ರಾಯವಾಗಿದ್ದಿರಬೇಕು ಮಗನಿಗೆ. ಈಗ ಕೆಲವೊಬ್ಬರು ಚಿತ್ರಗಳೆಲ್ಲ ನಾವು ನೋಡಿದ್ದೇವೆ. ಕೆಲವು ಚಿತ್ರಗಳಲ್ಲಿ ಒಂದು ಚಿಕ್ಕ ಹುಡುಗ ಅಂದರೆ ಬಾಲಕ ಅಂದ್ರೆ 5, 6, 8 ವರ್ಷ ಇರುವಂಥ ಹುಡುಗನನ್ನು ಅಬ್ರಹಾಮ ತಗೊಂಡೋಗಿ ಯಜ್ಞ ಮಾಡ್ತಾ ಇರೋ ಥರ ಅಲ್ಲ, ಮಾಡಲಿಕ್ಕೆ ಒಯ್ಯೋ ಥರ. ಯಜ್ಞ ನಡೀಲಿಲ್ಲ ದೇವರು, ಯಾಕಂದರೆ ಮನುಷ್ಯನ ಯಜ್ಞವನ್ನು ಒಪ್ಕೊಳ್ಳೋದಿಲ್ಲ, ಮನುಷ್ಯನನ್ನು ಯಜ್ಞ ಮಾಡಲಿಕ್ಕೂ ಇಲ್ಲ. ಅಥವಾ ಏನಂತ ಹೇಳ್ಬೋದು, ಮನುಷ್ಯ ಬಲಿ, ನರಬಲಿ ದೇವರ ಚಿತ್ತಕ್ಕೆ ವಿರೋಧವಾಗಿರುವಂಥದ್ದು. ನರಬಲಿಯನ್ನು ಕೊಡುವಂಥವರನ್ನು ದೇವರು ಶಿಕ್ಷಿಸುವಾತನಾಗಿದ್ದಾನೆ. ನರಬಲಿ ಕೊಡಲಿಕ್ಕಿಲ್ಲ, ಮನುಷ್ಯನ ಹತ್ಯೆ ಮಾಡಲಿಕ್ಕಿಲ್ಲ. ಇದೊಂದು ಶೋಧನೆ, ಇದೊಂದು ಪರಿಶೋಧನೆ. ಇನ್ನೂ ಯಾಕಂತ ಹೇಳಿದರೆ ಆ ವಾಕ್ಯಗಳು ಬಂದಿರಲಿಲ್ಲ. ಒಂದು ವೇಳೆ ದೇವರ ವಾಕ್ಯ ನರಬಲಿ ಮಾಡಬಾರ್ದು ಅಂತ ದೇವರ ವಾಕ್ಯ ತುಂಬ ಕಡೆ ಉಂಟು, ಕೊಲೆ ಮಾಡಬಾರ್ದು ಅಂತ, ನರಬಲಿ ಕೊಡಲಿಕ್ಕಿಲ್ಲ. ಆಮೇಲೆ ದೇವರು ಆ ಮಾತನ್ನು ಹೇಳುವುದೂ ಇಲ್ಲ. ಯಾಕಂತ ಹೇಳಿದರೆ ತಾನು ಹೇಳಿದ ಮಾತಿಗೆ ವಿರುದ್ಧವಾಗಿ ತಾನು ನರಬಲಿ ಕೊಡುವಂಥ ದೇವರು ಕೇಳೋದೂ ಇಲ್ಲ, ಎಂದಿಗೂ ಕೂಡ ಕೇಳೋದಿಲ್ಲ. ನಾವು ಅದನ್ನು ಮನಸ್ಸಲ್ಲಿ ಇಟ್ಕೊಂಡಿರ್ಬೇಕು. ಈಗ ಏನಾಗ್ತಾ ಇದೆ, ದೇವರು ಅಬ್ರಹಾಮನಿಗೆ ಮಗನನ್ನು ಕೊಟ್ಟ ಮೇಲೆ ದೇವರು ಅಬ್ರಹಾಮನ ಬಗ್ಗೆ ಹೇಳ್ತಾ ಇದ್ದಾರೆ, ಈತ ನನ್ನ ಸ್ನೇಹಿತ ಅಂತ ಹೇಳ್ತಾರೆ, ಈತ ಪ್ರವಾದಿ ಅಂತ ಹೇಳ್ತಾರೆ. ಅಷ್ಟು ನಂಬಿಗಸ್ತನಾದ ಮನುಷ್ಯ ಅಬ್ರಹಾಮ ದೇವರನ್ನ ಎಷ್ಟು ಪ್ರೀತಿಸಿದರು. ನಾನು ಅದಕ್ಕೆ ಅನೇಕ ಎಪಿಸೋಡ್ಗಳಲ್ಲಿ ಹೇಳಿದ್ದೇನೆ. ಬೈಬಲ್ ಇಲ್ಲ, ಪಾಸ್ಟರ್ ಇಲ್ಲ, ಪ್ರವಾದಿ ಇಲ್ಲ, ಅಪೊಸ್ತಲರಂತೂ ಇಲ್ಲವೇ ಇಲ್ಲ. ಇನ್ನು ಬೈಬಲ್ ಯಾವ ಭಾಷೆಯಲ್ಲೂ ಇನ್ನು ಮೊದಲ ಗ್ರಂಥ ಕೂಡ ಬರೆದಿಲ್ಲ. ಆ ಕಾಲದಲ್ಲಿ ಮೊದಲ ಗ್ರಂಥ ಹೋಗಲಿ, ಒಂದು ವಾಕ್ಯ ಕೂಡ ಬರೆದಿಲ್ಲ. ಇನ್ನು ಆರಾಧನಾಲಯಗಳಿಲ್ಲ, ಚರ್ಚ್ ಬಿಲ್ಡಿಂಗ್ಗಳಿಲ್ಲ, ದೇವಾಲಯಗಳಿಲ್ಲ. ನೋಡಿ, ಯಹೂದ್ಯರ ದೇವಾಲಯ ಅಂತ ಏನು ಹಳೆ ಒಡಂಬಡಿಕೆಯಲ್ಲಿ ನೋಡ್ತೇವೆ, ಯಹೂದ್ರಿ ದೇವರು ಕೂಡ, ಆ ದೇವಾಲಯವೂ ಇಲ್ಲ, ದೇವದರ್ಶನ ಗುಡಾರವೂ ಇಲ್ಲ, ಯಾಜಕ ಸೇವೆನೂ ಇಲ್ಲ, ಪ್ರವಾದಿ ಸೇವೆನೂ ಇಲ್ಲ, ಯಾವುದೂ ಇಲ್ಲ. ಆ ಕಾಲದಲ್ಲಿ ಅಬ್ರಹಾಮ ನಂಬಿಗಸ್ತನಾಗಿ ದೇವರನ್ನ ಹಿಂಬಾಲಿಸ್ತಾ ಇದ್ದಾನೆ. ನೋಡಿ, ಆ ರೀತಿ ನಂಬಿಗಸ್ತನಾಗಿ ದೇವರನ್ನ ಪ್ರೀತಿಸಿ ದೇವರನ್ನ ಹಿಂಬಾಲಿಸ್ತಾ ಇದ್ದಾನೆ. ಮಗ ಸಿಕ್ಕ ಮೇಲೆ ದೇವರು ಅಬ್ರಹಾಮನನ್ನು ಟೆಸ್ಟ್ ಮಾಡಿ ನೋಡ್ತಾ ಇದ್ದಾರೆ. ಈಗ ಅವನ ಪ್ರೀತಿ ಯಾರ ಮೇಲೆ ಜಾಸ್ತಿ ಉಂಟು? ನನ್ನ ಮೇಲೆ ಹೆಚ್ಚು ಉಂಟಾ, ಮಗನ ಮೇಲೆ ಹೆಚ್ಚು ಉಂಟಾ? ತುಂಬ ವಿಷಯಗಳಿದ್ದಾವೆ ಇದರಲ್ಲಿ. ಯೇಸುಸ್ವಾಮಿ ಹೇಳಿದ್ದಾರೆ, ನನಗಿಂತ ಹೆಚ್ಚಾಗಿ, ನನ್ನ ಮೇಲೆ ಪ್ರೀತಿ ಇಡುವುದಕ್ಕಿಂತ ಹೆಚ್ಚಾಗಿ ತಂದೆ ಮೇಲಾಗಲಿ, ತಾಯಿಯ ಮೇಲಾಗಲಿ, ಹೆಂಡತಿ ಮೇಲಾಗಲಿ, ಮಕ್ಕಳ ಮೇಲಾಗಲಿ, ಅಥವಾ ಇನ್ಯಾವುದರ ಮೇಲಾದರೂ ಆಗಲಿ ಪ್ರೀತಿ ಇಟ್ಟರೆ ಅವನು ನನ್ನ ಹಿಂದೆ ಬರಲಿಕ್ಕೆ ಯೋಗ್ಯನೂ ಅಲ್ಲ. ಪೇತ್ರನಿಗೆ ಒಂದ್ಸಲ ಕೇಳ್ತಾರೆ, ಇವರೆಲ್ಲರಿಗಿಂತ ಹೆಚ್ಚಾಗಿ ನೀನು ನಾನು ಪ್ರೀತಿಸ್ತೀಯೋ? ಇನ್ನೊಂದು ಭಾಷಾಂತರದಲ್ಲಿ ಕೂಡ ಹೇಳ್ಬೋದು, ಈ ರೀತಿ ಹೇಳ್ಬೋದು ಅಂತ, ಇವೆಲ್ಲವುಗಳಿಗಿಂತ ಹೆಚ್ಚಾಗಿ ನಿನ್ನ ನಾನು ಪ್ರೀತಿಸ್ತೀಯ ಅಂತ. ಬಲೆ, ದೋಣಿ, ಮೀನು ಇವೆಲ್ಲವುಗಳಿಗಿಂತ ಹೆಚ್ಚಾಗಿ. ಯಾಕಂದರೆ ಆಗ 153 ಮೀನನ್ನು ಯೇಸುಸ್ವಾಮಿ ಅದ್ಭುತ ಮಾಡಿ ಕೊಟ್ಟಿದ್ದರು. ಇನ್ನು ಯೇಸುಸ್ವಾಮಿಯ ಉಳಿದ 6 ಶಿಷ್ಯರು ಕೂಡ ಅಲ್ಲಿದ್ದರು. ಎರಡೂ ಅರ್ಥದಲ್ಲಿ, ಇವರೆಲ್ಲರಿಗಿಂತಲೂ ಹೆಚ್ಚಾಗಿ ಅಥವಾ ಇವೆಲ್ಲವುಗಳಿಗಿಂತ ಹೆಚ್ಚಾಗಿ ನೀನು ನಾನು ಪ್ರೀತಿಸ್ತೀವಿ. ಯೇಸುಸ್ವಾಮಿ ನಮ್ಮ ಕುರಿತಾಗಿ ಬಯಸುವಂಥದ್ದು, ದೇವರು ನಮ್ಮ ಕುರಿತಾಗಿ ಬಯಸುವಂಥದ್ದು, ಎಲ್ಲರಿಗಿಂತ ಹೆಚ್ಚಾಗಿ ನಾವು ದೇವರನ್ನು ಪ್ರೀತಿಸಬೇಕು. ಎಲ್ಲರೂ ಹಾಗೆ ಇರಬೇಕು ಮನೋಭಾವನೆ. ಅವರಿಗಿಂತ ಹೆಚ್ಚಾಗಿ ನಾನು ದೇವರನ್ನು ಪ್ರೀತಿಸ್ತೇನೆ, ಅವರಿಗಿಂತ ಹೆಚ್ಚಾಗಿ ನಾನು ದೇವರ ಸೇವೆ ಮಾಡ್ತೇನೆ, ಅವರಿಗಿಂತ ಹೆಚ್ಚಾಗಿ ನಾನು ದೇವರಿಗೆ ಸ್ತೋತ್ರ ಮಾಡ್ತೇನೆ. ಈ ರೀತಿ ಇರಬೇಕು ನಮ್ಮ ಮನೋಭಾವನೆ. ಯಾಕಂದರೆ ನಾನು ಎಲ್ಲರಿಗಿಂತ ದೊಡ್ಡ ಪಾಪಿ. ನೋಡಿ, ಪೌಲ ಅದನ್ನೇ ಹೇಳ್ತಾ ಇದ್ದಾನೆ, ನಾನು ಪಾಪಿಗಳಲ್ಲಿ ಭಾಳ ದೊಡ್ಡ ಪಾಪಿ ಅಂತ, ಪ್ರಧಾನಿ ಅಥವಾ ಪಾಪಿಗಳಲ್ಲಿ ಮುಖ್ಯವನು ನಾನೇ ಅಂತ. ಅದಕ್ಕೆ ನಾನು ಎಲ್ಲರಿಗಿಂತ ಹೆಚ್ಚು ಸೇವೆ ಮಾಡಬೇಕು, ಎಲ್ಲರಿಗಿಂತ ಹೆಚ್ಚು ಆರಾಧನೆ ಮಾಡಬೇಕು, ಎಲ್ಲರಿಗಿಂತ ಹೆಚ್ಚು ಪ್ರೀತಿಸಬೇಕು, ಎಲ್ಲಕ್ಕಿಂತಲೂ ಹೆಚ್ಚಾಗಿ ನಾನು ದೇವರನ್ನು ಪ್ರೀತಿಸಬೇಕು ಅಂತ. ಆ ರೀತಿ ನೋಡ್ತಾರೆ. ಈಗ ಅಬ್ರಹಾಮನಿಗೆ ದೇವರು ಹೇಳ್ತಾ ಇದ್ದಾರೆ, ನಿನಗೆ ಪ್ರಿಯನಾಗಿರೋ ಒಬ್ಬನೇ ಮಗನನ್ನು ಕರ್ಕೊಂಡೋಗಿ ಏನು ಮಾಡಬೇಕು,
ಆ ಮೋರಿಯ ದೇಶಕ್ಕೆ ಕರ್ಕೊಂಡೋಗಿ ನಾನು ತೋರಿಸುವ ಬೆಟ್ಟದ ಮೇಲೆ ಯಜ್ಞ ಮಾಡಬೇಕು. ಮೋರಿಯ ದೇಶ ಅನ್ನುವಂಥದ್ದು ಯಾವುದು ಅಂತ ಹೇಳಿದರೆ ಯೆರೂಸಲೇಮ್. ಯೆರೂಸಲೇಮಿನಲ್ಲಿರುವಂಥ ಆ ದೇವಾಲಯ ಇದ್ದಂಥ ಸ್ಥಳಕ್ಕೆ ಮೋರಿಯ ಬೆಟ್ಟ ಅಂತ ಹೇಳ್ತಾರೆ. ಮೋರಿಯ ಬೆಟ್ಟ ನಂತರದ ಭಾಗಗಳಲ್ಲಿ ನಂತರ ನಮಗೆ ತುಂಬ ಕಡೆಗಳಲ್ಲಿ ನೋಡಲಿಕ್ಕೆ ಸಾಧ್ಯವಾಗ್ತದೆ. ದೇವರು ಹೇಳ್ತಾರೆ, ಮೋರಿಯ ದೇಶಕ್ಕೆ ಕರ್ಕೊಂಡೋಗು, ನಾನು ತೋರಿಸುವಂಥ ಒಂದು ಬೆಟ್ಟದ ಮೇಲೆ ಏನು ಮಾಡಬೇಕು ಅಂತ ಹೇಳಿದರೆ ನಿನ್ನ ಮಗನನ್ನು ಯಜ್ಞ ಮಾಡು. ಇಲ್ಲಿ ಈ ಒಂದು ವಿಷಯ ಇದು ಅನೇಕ ಆತ್ಮಿಕ ಅರ್ಥ ಇರುವಂಥ ವಿಷಯ. ಅಬ್ರಹಾಮನನ್ನು ದೇವರು ತಂದೆಯಾದ ದೇವರ ಸ್ಥಾನದಲ್ಲಿ ನಿಲ್ಲಿಸಿಕೊಂಡು ಒಂದು ಛಾಯೆ ರೀತಿಯಲ್ಲಿ, ರೂಪಕ ರೀತಿಯಲ್ಲಿ ಕೂಡ ಹೇಳ್ತಾ ಇದ್ದಾರೆ. ಇನ್ನು ಮಗನನ್ನು ಯೇಸು ಕ್ರಿಸ್ತನಿಗೆ ಹೋಲಿಕೆ ಮಾಡಿ ಕೂಡ ಹೇಳ್ತಾ ಇದ್ದಾರೆ. ಇಸಾಕ ಯೇಸು ಕ್ರಿಸ್ತನ ಒಂದು ಒಳ್ಳೆಯ ಹೋಲಿಕೆ ಹಳೆಯ ಒಡಂಬಡಿಕೆಯಲ್ಲಿ. ಇಸಾಕ ಯೇಸು ಕ್ರಿಸ್ತನ ಹೋಲಿಕೆ ಅನ್ನೋದಕ್ಕೆ ಒಂದು ಉದಾಹರಣೆ ಮಾತ್ರ ಅಲ್ಲ, ತುಂಬ ಉದಾಹರಣೆಗಳಿದ್ದಾವೆ. ರೆಬೆಕ್ಕಳು ಸಭೆಯ ಹೋಲಿಕೆ ಅಂತ 24ನೇ ಅಧ್ಯಾಯದಲ್ಲಿ ನಮಗೆ ನೋಡಲಿಕ್ಕೆ ಸಾಧ್ಯವಾಗ್ತದೆ. ಇನ್ನು ಅಬ್ರಹಾಮನ ಸೇವಕ ಅಂತ ಏನು ಬರ್ತಾನೆ ಎಲಿಯಾಜರ್, ಆತನನ್ನು ಪವಿತ್ರ ಆತ್ಮನ ಒಂದು ಛಾಯೆ, ನೆರಳು ಎಂಬುದಾಗಿ ಹಳೆಯ ಒಡಂಬಡಿಕೆಯಲ್ಲಿ ಅದನ್ನು ನೋಡಲಿಕ್ಕೆ ಸಾಧ್ಯವಾಗ್ತದೆ. ಹಳೆಯ ಒಡಂಬಡಿಕೆಯಲ್ಲಿ ಇರುವಂಥದ್ದೆಲ್ಲ ಆತ್ಮೀಕ ಅರ್ಥಗಳು ಇರುವಂಥದ್ದೇ. ಹೊಸ ಒಡಂಬಡಿಕೆಯಲ್ಲಿ ಕೂಡ ಅಷ್ಟೇ. ಇನ್ನು ಬರಲಿರುವಂಥ ಕಾರ್ಯಗಳ ಒಂದು ನೆರಳಾಗಿ, ಛಾಯೆಯಾಗಿ ಹಳೆಯ ಒಡಂಬಡಿಕೆ ಇತ್ತು. ಹಾಗೆ ದೇವರು ತನ್ನ ಒಬ್ಬನೇ ಮಗನನ್ನು ಲೋಕಕ್ಕೆ ಕಳುಹಿಸಿಕೊಡುವಂಥದ್ದು, ನಮಗಾಗಿ ಕಲ್ವಾರಿ ಶಿಲ್ಬೆ ಮೇಲೆ ಯಜ್ಞವಾಗಿ ಅರ್ಪಿಸಲ್ಪಡುವಂಥದ್ದು, ಈ ಒಂದು ಸ್ಟೋರಿಯಲ್ಲಿ ದೇವರು ಅದರ ಅರ್ಥವನ್ನು ಅಡಗಿಸಿಟ್ಟಿದ್ದಾನೆ. ದೇವರು ತನ್ನ ಒಬ್ಬನೇ ಮಗನನ್ನು, ತನಗೆ ಪ್ರಿಯನಾಗಿದ್ದಂಥ, ತನ್ನ ಎದೆಗೆ ಒರಗಿಕೊಂಡಿದ್ದಂಥ ತನ್ನ ಒಬ್ಬನೇ ಮಗನನ್ನೇ ಲೋಕಕ್ಕೋಸ್ಕರ ಸಾಯೋದಕ್ಕೋಸ್ಕರ ನಮಗೆ ಒಪ್ಪಿಸಿ ಕೊಡ್ತಾ, ಅಥವಾ ನಮಗೆ ಆತನನ್ನು ಕಳಿಸಿಕೊಡ್ತಾ ಇದ್ದಾನೆ, ಒದಗಿಸ್ತಾ ಇದ್ದಾನೆ ಎಂಬುದನ್ನು ಇದರಲ್ಲಿ ಆತ್ಮೀಕ ಅರ್ಥದಲ್ಲಿ ನಮಗೆ ನೋಡಲಿಕ್ಕೆ ಸಾಧ್ಯವಾಗ್ತದೆ. ಇನ್ನೊಂದು ಆತ್ಮೀಕ ಅರ್ಥ ಅಂತ ಹೇಳುವಾಗ, ಕ್ರಿಸ್ತನು ತನ್ನ ಪ್ರಾಣವನ್ನೇ ಕೊಡುವಷ್ಟರ ಮಟ್ಟಿಗೆ ತಂದೆಗೆ ವಿಧೇಯನಾಗ್ತಾ ಇರುವಂಥದ್ದನ್ನು ಕೂಡ ನಮಗೆ ಇಸಾಕನ ಜೀವಿತದಲ್ಲಿ ನೋಡಲಿಕ್ಕೆ ಸಾಧ್ಯವಾಗ್ತದೆ. ನೋಡಿ, ಇಸಾಕ ನಾನು ಆಗಲೇ ಹೇಳಿದೆ, ಆತ ಏನು 4 ವರ್ಷ, 3 ವರ್ಷ, 5 ವರ್ಷ, 8 ವರ್ಷದ ಹುಡುಗ ಆಗಿರಲಿಲ್ಲ. ಆಗಲೇ ಆತ ಒಂದು 17, 18 ಅಥವಾ 20 ವರ್ಷದವರೆಗೆ ಪ್ರಾಯ ಆತನಿಗೆ ಇದ್ದಿರಬೇಕು. ವಯಸ್ಸು ಸ್ಪಷ್ಟ ಅಲ್ಲ, ಆದರೂ ಕೂಡ ನಮಗೆ ಅದರ ಕೆಲವೊಂದು ವಿಷಯಗಳನ್ನು ತಿಳಿದುಕೊಳ್ಳಿಕ್ಕೆ ಆಗ್ತದೆ. ಯಾಕಂತೇಳಿದರೆ ಅಲ್ಲಿ ನಾವು ನೋಡ್ತೇವೆ 6ನೇ ವಾಕ್ಯದಲ್ಲಿ, ಅಥವಾ ನಮಗೆ 3ನೇ ವಾಕ್ಯದಿಂದ, ಅಬ್ರಹಾಮನು ಎದ್ದು ಕತ್ತೆಗೆ ತಡಿ ಹಾಕಿಸಿ ಯಜ್ಞಕ್ಕೆ ಬೇಕಾದ ಕಟ್ಟಿಗೆಯನ್ನು ಓಡಿಸಿ ತನ್ನ ಸೇವಕರಲ್ಲಿ ಇಬ್ಬರನ್ನು ತನ್ನ ಮಗನಾದ ಇಸಾಕನನ್ನು ಕರ್ಕೊಂಡು ದೇವರು ಹೇಳಿದ ಸ್ಥಳಕ್ಕೆ ಹೊರಟನು. ಇನ್ನು ನಾವು ನೋಡ್ತೇವೆ 5ನೇ ವಾಕ್ಯದಲ್ಲಿ, ಅವನು ತನ್ನ ಸೇವಕರಿಗೆ, ನೀವು ಇಲ್ಲೇ ಕತ್ತೆಯ ಬಳಿಯಲ್ಲಿರ್ರಿ, ನಾನು ನನ್ನ ಮಗನು ಅಲ್ಲಿಗೆ ಹೋಗಿ ದೇವರಾಧನೆ ಮಾಡಿಕೊಂಡು ನಿಮ್ಮ ಬಳಿಗೆ ತಿರುಗಿ ಬರುತ್ತೇವೆ ಎಂದು ಹೇಳಿದನು. ಮತ್ತು ನಾವು ನೋಡ್ತೇವೆ 6ನೇ ವಾಕ್ಯದಲ್ಲಿ, ಆಗ ಅಬ್ರಹಾಮನು ಯಜ್ಞಕ್ಕೆ ಬೇಕಾದ ಕಟ್ಟಿಗೆಯನ್ನು ತನ್ನ ಮಗನಾದ ಇಸಾಕನ ಮೇಲೆ ಒರೆಸಿ ತನ್ನ ಕೈಯಲ್ಲೇ ಬೆಂಕಿಯನ್ನು, ಕತ್ತಿಯನ್ನು ತೆಗೆದುಕೊಂಡ ನಂತರ ಅವರಿಬ್ಬರು ಹೊರಟು ಹೋದರು. ಈಗ ನೋಡಿ, ಯಜ್ಞಕ್ಕೆ ಕಟ್ಟಿಗೆ ಅಂತೇಳಿದರೆ ಎಷ್ಟು ಸ್ವಲ್ಪ ಹೆಚ್ಚು ಕಟ್ಟಿಗೆ ಬೇಕಾಗ್ತದೆ. ಆ ಕಟ್ಟಿಗೆ ಹೊತ್ತದ್ದು ಯಾರು? ಇಸಾಕನೇ ಹೊತ್ತಿದ್ದು. 4 ವರ್ಷ 3 ವರ್ಷ ಹುಡುಗನ ತಲೆ ಮೇಲೆ ಅಷ್ಟು ಕಟ್ಟಿಗೆ ಹೊರಿಸಲಿಕ್ಕೆ ಆಗಲ್ಲ, ಹೊರೋದು ಇಲ್ಲ. ಅವನು ತನ್ನನ್ನು ಯಜ್ಞ ಮಾಡತಕ್ಕಂಥ ಕಟ್ಟಿಗೆಯನ್ನು ಹೊರತಕ್ಕಷ್ಟು ಆರೋಗ್ಯವುಳ್ಳಂಥ ಒಬ್ಬ ಯೌವನಸ್ಥನಾಗಿದ್ದ. ಈಗ ನೋಡಿ, ಇದು ಕೂಡ ಆತ್ಮೀಕ ಅರ್ಥವೇ. ನಾವು ನೋಡ್ತೇವೆ ಹೊಸ ಒಡಂಬಡಿಕೆಯಲ್ಲಿ 19ನೇ ಅಧ್ಯಾಯ 17ನೇ ವಾಕ್ಯ, ಯೋಹಾನ ಸುವಾರ್ತೆಯಲ್ಲಿ ನೋಡ್ತೇವೆ, ಯೇಸು ಸ್ವಾಮಿ ತನ್ನ ಶಿಲುಬೆಯನ್ನು ತಾನೇ ಹೊತ್ತುಕೊಂಡು ಕಪಾಲ ಅಂದರೆ ಇಬ್ರಿಯ ಮಾತಿನಲ್ಲಿ ಗೋಲ್ಗೊತ್ತಾ ಎಂಬ ಸ್ಥಳಕ್ಕೆ ಹೋದನು ಎಂಬುದಾಗಿ. ತನ್ನ ಶಿಲುಬೆಯನ್ನು ತಾನೇ ಹೊತ್ಕೊಂಡು, ತನ್ನನ್ನು ಹೊಡಿಬೇಕಾಗಿದ್ದಂಥ ಶಿಲುಬೆಯನ್ನು ತಾನೇ ಹೊತ್ಕೊಂಡನು. ಅದಕ್ಕೆ ಇಸಾಕ ಕ್ರಿಸ್ತನ ಛಾಯೆ ಎಂಬುದಾಗಿ ಹಳೆ ಒಡಂಬಡಿಕೆಯಲ್ಲಿ. ಇನ್ನು ಅಲ್ಲಿಗೆ ಅವನು ಕೇಳ್ತಾ ಇದ್ದಾನೆ, ಅಪ್ಪ, ನಮಗೆ ನೋಡಲಿಕ್ಕೆ 7ನೇ ವಾಕ್ಯದಲ್ಲಿ, ಇಸಾಕನು ತನ್ನ ತಂದೆಯಾದ ಅಬ್ರಹಾಮನಿಗೆ ಅಪ್ಪ ಎಂದು ಕರೆಯಲು ಅಬ್ರಹಾಮನು ಏನು ಮಗನೇ ಅಂದನು. ಇಸಾಕನು, ಈಗೋ ಬೆಂಕಿಯು ಕಟ್ಟಿಗೆಯೂ ಉಂಟು, ಆದರೆ ಹೋಮಕ್ಕೆ ಬೇಕಾದ ಕುರಿಯಲ್ಲಿ ಎಂದು ಕೇಳಿದ್ದಕ್ಕೆ ಅಬ್ರಹಾಮನು, ಮಗನೇ, ಹೋಮಕ್ಕೆ ಬೇಕಾದ ಕುರಿಯನ್ನು ದೇವರೇ ಒದಗಿಸುವನು. ಅವನು ಕೇಳ್ತಾನೆ, ಅಪ್ಪ ಎಲ್ಲ ಉಂಟು, ಕುರಿಯಲ್ಲಿ ಉಂಟು, ಹೋಮಕ್ಕೆ ಕುರಿ ಬೇಕಲ್ಲ, ಎಲ್ಲುಂಟು? ಅಬ್ರಹಾಮ ಹೇಳ್ತಾನೆ, ದೇವರೇ ಒದಗಿಸುವನು, ದೇವರೇ ಒದಗಿಸುವನು ಎಂಬುದಾಗಿ. ಹಾಗೆ ಅಲ್ಲಿ ಹೋಗಿ 9ನೇ ವಾಕ್ಯದಿಂದ ನಾವು ನೋಡ್ತೇವೆ. 9ನೇ ವಾಕ್ಯದಲ್ಲಿ, ಅಬ್ರಹಾಮನು ಯಜ್ಞವೇದಿಯನ್ನು ಕಟ್ಟಿ ಕಟ್ಟಿಗೆಯನ್ನು ಒಟ್ಟಿ ತನ್ನ ಮಗನಾದ ಇಸಾಕನ ಕೈಕಾಲುಗಳನ್ನು ಬಿಗಿದು ಅವನನ್ನು ವೇದಿಯಲ್ಲಿ ಕಟ್ಟಿಗೆಯ ಮೇಲೆ ಇಟ್ಟನು. ಇದು ಭಾಳ ಇಂಪಾರ್ಟೆಂಟ್ ವಾಕ್ಯ ನೋಡಿ. 16, 18, 20 ವರ್ಷದ ಹುಡುಗನನ್ನು ಕಟ್ಟಿಗೆ
ತನ್ನನ್ನು ಯಜ್ಞ ಮಾಡಲಿಕ್ಕೆ ಆಗುವಷ್ಟು ಅವನಿಗೆ ಗೊತ್ತಿಲ್ಲ. ಅಷ್ಟು ಕಟ್ಟಿಗೆಯನ್ನು ಹೊರಲಿಕ್ಕೆ ಆರೋಗ್ಯವುಳ್ಳಂಥ ಎಲ್ಲ ಉಂಟು, ಕುರಿ ಎಲ್ಲಿ ಅಂತ ಕೇಳಲಿಕ್ಕೆ ಬುದ್ಧಿನೂ ಇರುವಂಥ ಆ ಹುಡುಗನನ್ನು ಈಗ ಕೈಕಾಲು ಕಟ್ಟಿ ವಯೋವೃದ್ಧ ಸುಮಾರು 120 ವರ್ಷ ಪ್ರಾಯ ಇರಬೇಕು ಆ ಕಾಲದಲ್ಲಿ, ಏನಿಲ್ಲ ಅಂತೇಳಿದರು ಅಬ್ರಹಾಮನಿಗೆ. ಅಷ್ಟು ವೃದ್ಧನಾಗಿರುವಂಥ ಮನುಷ್ಯ, ಅಷ್ಟು ಯೌವನಸ್ಥನಾದಂಥ ಹುಡುಗನ ಕೈಕಾಲು ಕಟ್ಟಿ ಈಗ ನಿನಗೆ ಯಜ್ಞ ಮಾಡೋದು ಮಗ ಅಂತೇಳಿದರೆ ಅವನು ಏನು ಫೈಟಿಂಗ್ ಮಾಡ್ಬೋದು ಈ ಕಾಲದಲ್ಲಿ? ಅಪ್ಪ ಎಲ್ಲ ನಿಜ, ಈಗ ಅಪ್ಪನಿಗೆ ತಲೆ ಹಾಳಾಗಿದೆ, ನನ್ನನ್ನೇ ಯಜ್ಞ ಮಾಡಿಬಿಡ್ತಾ ಇದ್ದಾರೆ, ಅವನು ಹೇಗೋ ಆದರೂ ಅಲ್ಲಿಂದ ಕೊಸರಿಕೊಂಡು ಅಲ್ಲಿಂದ ಓಡೋಗ್ಲಿಕ್ಕೆ ಪ್ರಯತ್ನ ಮಾಡ್ಬೋದು. ಅಲ್ಲೇ ತಂದೆಯಾದ ದೇವರ ಮನುಷ್ಯ ವಂಶದ ಮೇಲಿನ ಪ್ರೀತಿ, ಯೇಸು ಕ್ರಿಸ್ತನಿಗೆ ತಂದೆಯಾದ ದೇವರಿಗೆ ಕೊಟ್ಟಂಥ ವಿಧೇಯತೆ ಅಥವಾ ತಂದೆಯಾದ ದೇವರಿಗೆ ತೋರಿಸಿದ ವಿಧೇಯತೆಯನ್ನು ನೋಡಲಿಕ್ಕೆ ಯೇಸು ಸ್ವಾಮಿ ಗೆತ್ಸೆಮನೆ ತೋಟದಲ್ಲಿ ಪ್ರೇಯರ್ ಮಾಡ್ತಾ ಇದ್ದಾರೆ. ತಂದೆ, ಈ ಪಾತ್ರೆ ನನ್ನಿಂದ ಸಾಧ್ಯವಾದರೆ ನನ್ನಿಂದ ತೊಲಗಿ ಹೋಗಲಿ, ಹೇಗೂ ನನ್ನ ಚಿತ್ತವಲ್ಲ ನಿನ್ನ ಚಿತ್ತ ನೆರವೇರಲಿ ಅಂತ. ಅದಕ್ಕೆ ಇಸಾಕ ಕೂಡ ಗ್ರೇಟ್ ಆಗಿದ್ದು. ದೇವರು ಹೇಳಿದರೆ ನಾನು ಪ್ರಾಣ ಕೊಟ್ಟಾದರೂ ದೇವರಿಗೆ ನಾನು ವಿಧೇಯನಾಗ್ತೇನೆ. ದೇವರು ನನ್ನ ಅಪ್ಪನಿಗೆ ಹೇಳಿದ್ದು ಸತ್ಯ, ನನ್ನ ಪ್ರಾಣ ಕೊಡಬೇಕಾದ್ರೂ ದೇವರ ಮಾತಿಗೆ ನಾನು ವಿಧೇಯನಾಗ್ತೇನೆ. ನನ್ನ ಅಪ್ಪ ಮಾತನ್ನು ಉಳಿಸ್ಬೇಕು, ನಾನು ಕೂಡ ದೇವರಿಗೆ ವಿಧೇಯನಾಗಬೇಕು. ಅಬ್ರಹಾಮನಿಗೆ ನಂಬಿಕೆ ಇತ್ತು. ಏನು ನಂಬಿಕೆ ಇತ್ತು? ಈತನ ಮೂಲಕವೇ ಈತನಿಂದ ಹುಟ್ಟುವವರು ನಿನ್ನ ಸಂತತಿ ಅನಿಸಿಕೊಳ್ಳುವರು, ನಿನ್ನ ಸಂತತಿ ಮೂಲಕ ಲೋಕಕ್ಕೆಲ್ಲ ಆಶೀರ್ವಾದವಾಗುವುದು. ಅಬ್ರಹಾಮನಿಗೆ ಏನು ನಂಬಿಕೆ ಇತ್ತು? ನನಗೆ ದೇವರು ಹೇಳಿದ್ದಾರೆ ಯಜ್ಞ ಮಾಡು ಅಂತ ಹೇಳಿದ್ದಾರೆ, ನಾನು ಮಾಡ್ತೇನೆ, ನಾನು ಬಹಳ ಪ್ರೀತಿಸ್ತೇನೆ ಮಗನನ್ನು ನಿಜ, ಆದರೆ ಅದಕ್ಕಿಂತ ಹೆಚ್ಚು ದೇವರನ್ನು ಪ್ರೀತಿಸ್ತೇನೆ, ಯಜ್ಞ ಮಾಡು ಅಂತೇಳಿ ನಾನು ಮಾಡ್ತೇನೆ. ಆದರೆ ಹೋಗುವಾಗ ಆತ ತನ್ನ ಸೇವಕರುಗಳಿಗೆ, ನಾನು ನನ್ನ ಮಗನು ಹೋಗಿ ದೇವರಾಧನೆ ಮಾಡಿಕೊಂಡು ವಾಪಸ್ ಬರ್ತೇವೆ, ವಾಪಸ್ ಹೋಗುವ ಮಗನ ಜೊತೆಗೆ ಹೋಗೋದು, ಈಗ ಮಾಡು ಅಂತೇಳಿ ನಾನು ಮಾಡ್ತೇನೆ. ಅಬ್ರಹಾಮ್ ಏನು ನಂಬ್ತಾನೆ? ದೇವರು ಇಲ್ಲದನ್ನು ಇರುವ ಹಾಗೆ ಕರೆಯುವನಾಗಿದ್ದಾನೆ. ನಮಗೆ ರೋಮಪತ್ರಿಕೆ 4:17 ವಾಕ್ಯದ ಮುಂದೆ ನೋಡಲಿಕ್ಕೆ ಸಾಧ್ಯವಾಗ್ತದೆ, ಸತ್ತವರನ್ನ ಬದುಕಿಸುವವನಾಗಿದ್ದಾನೆ ಅಂತ. ಈ ರೀತಿಯಾಗಿ ಅಬ್ರಹಾಮ ಮುಂದೆ ಆಗಬೇಕಾಗಿದ್ದಂಥ ಕ್ರಿಸ್ತನ ಕಲ್ವಾರಿ ಶಿಲುಬೆ ಯಜ್ಞದ ಮೇಲೆ ಆತ ನಂಬಿಕೆ ಇಟ್ಟಿದ್ದ. ನನ್ನ ಮಗ ಸತ್ತರೂ ಕೂಡ ಬದುಕಿಸಲಿಕ್ಕೆ ದೇವರಿಗೆ ಸಾಧ್ಯ ಆಗ್ತದೆ. ನನ್ನ ಹತ್ರ ದೇವರು ಹೇಳಿದ್ದಾರೆ, ಕೊಟ್ಟಿದ್ದು ದೇವರು, ಯಜ್ಞ ಮಾಡು ಅಂತ ಹೇಳಿದರೆ ನಾನು ಮಾಡಲಿಕ್ಕೆ ರೆಡಿ ಇದ್ದೇನೆ. ಆದರೆ ನಾನು ಹೋಗುವಾಗ ದೇವರು ನನಗೆ ಮಗನನ್ನು ಕೊಟ್ಟಿರ್ತಾರೆ, ಇಸಾಕನ ಮೂಲಕವೇ ಸಂತತಿ ಅಂತ ಹೇಳಿದ್ದಾರೆ, ಇಸಾಕನನ್ನು ನನ್ನ ಸಂತತಿ ಅಂತ ಹೇಳಿದ್ದಾರೆ, ಅವನ ಮೂಲಕ ಹುಟ್ಟುವವರನ್ನೇ ನನ್ನ ಮಕ್ಕಳು ಅಂತ ದೇವರು ಹೇಳ್ತಾರೆ ಅಂತ ಹೇಳಿದ್ದಾರೆ. ಹಾಗಾಗಿ ನಾನು ಹೋಗುವಾಗ ಸತ್ತಂಥ ಇಸಾಕ ಬದುಕಿರ್ತಾನೆ, ಯಜ್ಞವಾಗಿ ಬೂದಿಯಾಗಿ ಹೋದಂಥ ಇಸಾಕ ಏನಾಗಿರ್ತಾನೆ? ಬೂದಿಯೊಳಗಿಂದ ಎದ್ದು ಬಂದಿರ್ತಾನೆ ಅಂತ. ಹಾಗೆ ಇಬ್ರಿಯ ಪತ್ರಿಕೆಯಲ್ಲಿ ಅದನ್ನು ನೋಡಲಿಕ್ಕೆ ಸಾಧ್ಯವಾಗ್ತದೆ. ಹಾಗಾಗಿ ಅಬ್ರಹಾಮನು ಗ್ರೇಟ್ ಆದ, ಅಥವಾ ವಿಶ್ವಾಸಿಗಳಿಗೆ ಮೂಲಪಿತೃವಾದ ದೇವರು ಅಬ್ರಹಾಮನ ಜೊತೆಯಲ್ಲಿ ಇಸಾಕನನ್ನು ಕೂಡ ಸೇರಿಸಿದರು. ಅಬ್ರಹಾಮ ಇಸಾಕ ಯಾಕೋಬರ ದೇವರು ಅಂತ, ಅಬ್ರಹಾಮನ ದೇವರು, ಇಸಾಕನ ದೇವರು, ಯಾಕೋಬನ ದೇವರು ಅಂತ ಹೇಳ್ತಾ ಇದ್ದ. ಹೀಗೆ ಯಜ್ಞದ ಕುರಿಯನ್ನು ದೇವರೇ ಒದಗಿಸುವರು. ಈಗ ಮುಂದೆ ನಾವು ನೋಡಲಿಕ್ಕೆ ಸಾಧ್ಯವಾಗ್ತದೆ 11ನೇ ವಾಕ್ಯದಲ್ಲಿ, ಕೈ ಚಾಚಿ ಕತ್ತಿಯನ್ನು ಹಿಡಿದುಕೊಳ್ಳಲು ಯೆಹೋವನ ದೂತನು ಆಕಾಶದೊಳಗಿಂದ ಅಬ್ರಹಾಮನೇ ಎಂದು ಅವನನ್ನು ಕರೆದನು. ಅದಕ್ಕೆ ಅಬ್ರಹಾಮನು ಈಗೋ ಇದ್ದೇನೆ ಅಂದನು. ಆ ದೂತನು, ನಿನ್ನ ಹುಡುಗನ ಮೇಲೆ ಕೈ ಹಾಕಬೇಡ, ಅವನಿಗೇನು ಮಾಡಬೇಡ, ನೀನು ನಿನ್ನ ಒಬ್ಬನೇ ಮಗನನ್ನಾದರೂ ನನಗೆ ಸಮರ್ಪಿಸುವುದಕ್ಕೆ ಹಿಂತೆಗೆಯಲಿಲ್ಲವಾದ್ದರಿಂದ ನೀನು ದೇವರಲ್ಲಿ ಭಯಭಕ್ತಿ ಉಳ್ಳವನೆಂದು ಈಗ ತೋರಿ ಬಂತು ಎಂದು ಹೇಳಿದನು. ಅಬ್ರಹಾಮನು ಕಣ್ಣೆತ್ತಿ ನೋಡುವಾಗ ತನ್ನ ಹಿಂದುಗಡೆ ಒಂದು ಟಗರು ಪೊದೆಯಲ್ಲಿ ಕೊಂಬುಗಳಿಂದ ಸಿಕ್ಕಿಕೊಂಡಿತ್ತು. ದೇವರು ಹೇಳ್ತಾ ಇದ್ದಾರೆ, ನೀನು ನಿನ್ನೊಬ್ಬನೇ ಮಗನನ್ನಾದರೂ ಕೊಡುವುದಕ್ಕೆ ಹಿಂತೆಗೆಯಲಿಲ್ಲವಾದ್ದರಿಂದ ನೀನು ದೇವರಲ್ಲಿ ಭಯಭಕ್ತಿ ಉಳ್ಳವನೆಂದು ಈಗ ತೋರಿ ಬಂತು. ನೋಡಿ, ಕೆಲವೊಮ್ಮೆ ಶೋಧನೆಗಳು ನಮ್ಮ ಜೀವಿತಕ್ಕೆ ಬರ್ತವೆ. ಆ ಶೋಧನೆಗಳಲ್ಲಿ ನಾವು ನಂಬಿಗಸ್ತರಾಗಿದ್ದಾಗಲೇ ನಾವು ನಿಜವಾದ ಭಯಭಕ್ತಿ ಉಳ್ಳವರು ಅಂತ ನಮಗೆ ದೇವರ ಮುಂದೆ, ದೇವರಿಗೆ ನಮ್ಮ ಬಗ್ಗೆ ಗೊತ್ತಾಗ್ತದೆ. ಬರೀ ನಮಗೆ ಲಾಭ ಸಿಗ್ತಾ ಇರುವಾಗ, ಪ್ರಾಫಿಟ್ ಆಗ್ತಾ ಇರುವಾಗ, ವರಮಾನ ಚೆನ್ನಾಗಿ ಬರ್ತಾ ಇರುವಾಗ, ಯಾವುದು ಕೊರತೆ ಇಲ್ಲದಿರುವಾಗ ನಾವು ಭಯಭಕ್ತಿ ತೋರಿಸಿದರೆ ಅದನ್ನು ಭಯಭಕ್ತಿ ಅಂತ ದೇವರು ಹೇಳಲ್ಲ, ಅದು ಭಯಭಕ್ತಿಯೇ. ಆದರೆ ಆ ಭಯಭಕ್ತಿ ಸರಿ ಅಂತ ಗೊತ್ತಾಗಬೇಕು ಅಂತೇಳಿ ಇಂಥ ಶೋಧನೆಗಳು ಬರ್ತವೆ. ಆ ಶೋಧನೆಗಳಲ್ಲಿ ನಾವು ನಂಬಿಗಸ್ತರಾಗಿರಬೇಕು. ಆ ಶೋಧನೆಗಳ ಸಮಯದಲ್ಲಿ ನಾವು ನಂಬಿಗಸ್ತರಾಗಿದ್ದರೆ ಆವಾಗ ದೇವರು ಹೇಳ್ತಾರೆ, ನೀನು ನಿಜವಾಗಿ ಭಯಭಕ್ತಿ ಉಳ್ಳವನು ಎನ್ನುವಂಥದ್ದು ನಮಗೆ ತೋರಿ ಬಂತು. ಈಗ ಆತ ಕಣ್ಣೆತ್ತಿ ನೋಡ್ತಾನೆ, ಅಲ್ಲಿ ನೋಡ್ತೇವೆ, ತನ್ನ ಹಿಂದುಗಡೆ ಒಂದು ಟಗರು ಪೊದೆಯಲ್ಲಿ ಕೊಂಬುಗಳಿಂದ ಸಿಕ್ಕಿಕೊಂಡಿತ್ತು. ಆತ ಏನು ಹೇಳಿದ್ದ? ಯಜ್ಞಕ್ಕೆ ಬೇಕಾದ ಕುರಿಯನ್ನು ದೇವರೇ ಒದಗಿಸುವನು. ಹೊಸ ಒಡಂಬಡಿಕೆಯಲ್ಲಿ ಏನು ಹೇಳ್ತದೆ? ಶೋಧನೆ ಬರುತ್ತಲೇ ಶೋಧನೆಯಿಂದ ಪಾರಾಗುವಂಥ ಮಾರ್ಗವನ್ನು ಕೂಡ ದೇವರು ಸಿದ್ಧ ಮಾಡಿ ತೆರೆದಿರುವನು. ನೋಡಿ, ನಮಗೆ ಶೋಧನೆ ಬರ್ತಾ ಉಂಟು, ಆವಾಗ ಶೋಧನೆ ಮಾತ್ರ ಕಳಿಸಲ್ಲ ದೇವರು, ಶೋಧನೆಯಿಂದ ಪಾರಾಗಲಿಕ್ಕೆ ಮಾರ್ಗವನ್ನು ನಮಗೆ ದೇವರು ಆಲ್ರೆಡಿ ಕಳಿಸಿಬಿಟ್ಟಿರ್ತಾನೆ. ಮೊದಲು ಅದನ್ನು ಮಾಡಿಕೊಂಡು ಆನಂತರ ಶೋಧನೆ ಬರುವುದು. ನೋಡಿ,
ಪ್ರಶ್ನೆ ಪತ್ರಿಕೆಯನ್ನು ಎಕ್ಸಾಮಿಗೆ ಪ್ರಶ್ನೆ ಪತ್ರಿಕೆಯನ್ನು ಟೀಚರ್ಸ್ ಕೊಡ್ತಾರೆ. ಟೀಚರ್ಸಿಗೆ ಆನ್ಸರ್ ಬರಲ್ಲ ಅಂತೇಳಿ ನಮ್ಮ ಪ್ರಶ್ನೆ ಪತ್ರಿಕೆಗೆ ಕೊಡ್ತಾರೆ. ಟೀಚರ್ಸ್ ಮೊದಲು ಆನ್ಸರನ್ನು ರೆಡಿ ಮಾಡಿ ಇಟ್ಟಿರ್ತಾರೆ ಮತ್ತು ಪ್ರಶ್ನೆ ಪತ್ರಿಕೆ ಕೊಡುವಾಗ ಆ ಪ್ರಶ್ನೆ ಪತ್ರಿಕೆಯ ಉತ್ತರಗಳನ್ನು ಮೊದಲೇ ಮಕ್ಕಳಿಗೆ ಕಲಿಸಿರ್ತಾರೆ. ನಾವು ಹೇಳ್ತೇವೆ ಕ್ವಶನ್ ಬಂದಿದೆ, ಔಟ್ ಆಫ್ ಸಿಲೆಬಸ್ ಬಂತು ಅಂತ ಕೆಲವು ಸಮಯದಲ್ಲಿ ನಾವು ಕೇಳ್ತೇವೆ. ಔಟ್ ಆಫ್ ಸಿಲೆಬಸ್ ಪ್ರಶ್ನೆ ಬಂದಿತ್ತು, ಏನೋ ಮಿಸ್ಟೇಕ್ ಆಗಿ ಬಂದಿರ್ಬೋದು. ಆದರೆ ಬಹುತೇಕ 99.99 ಅಥವಾ ಈ ರೀತಿ ಹೇಳ್ಬೋದು 100% ಕ್ವಶನ್ಗಳು ಯಾವುದು ಬರ್ತವೆ ಅಂತ ಹೇಳಿದರೆ ಆಲ್ರೆಡಿ ನಮಗೆ ಪಾಠ ಮಾಡಿ ಉತ್ತರ ಕಲಿಸಿಕೊಟ್ಟಂಥ ಆ ಒಂದು ಉತ್ತರಕ್ಕೆ ತಕ್ಕ ಹಾಗೆ ಆಲ್ರೆಡಿ ನಮಗೆ ಟೀಚ್ ಮಾಡಿ ಆಗಿದೆ. ಆ ನಂತರ ಶೋಧನೆ ಬರುವುದು. ದೇವರ ರಾಜ್ಯದಲ್ಲೂ ಕೂಡ ಅಷ್ಟೇ, ಮೊದಲೇ ದೇವರು ನಮಗೆ ಮಾರ್ಗ ಸಿದ್ಧ ಮಾಡಿ ಇಟ್ಟುಕೊಂಡು ಆ ನಂತರ ಪ್ರಶ್ನೆ ಕೊಡೋದು. ಪ್ರಶ್ನೆ ಕೊಟ್ಟು ಆ ನಂತರ ಉತ್ತರ ನೋಡೋಣ ಅಂತಲ್ಲ, ಆ ನಂತರ ನಿಮಗೆ ಕಲಿಸ್ತೇವೆ ಅಂತಲ್ಲ, ಮೊದಲು ಉತ್ತರ ಕಲಿಸಿಕೊಟ್ಟು ಆ ನಂತರ ಪ್ರಶ್ನೆ ಕೊಡ್ತಾರೆ. ಹಾಗೆ ಇಲ್ಲಿ ಅಬ್ರಹಾಮನಿಗೋಸ್ಕರ ದೇವರು ಕುರಿಯನ್ನು ಆಗಲೇ ಸಿದ್ಧ ಮಾಡಿದ್ರು, ಕುರಿಯನ್ನು ಅಲ್ಲಿ ತಂದು ಇಟ್ಟಿದ್ದರು. ಅಬ್ರಹಾಮನ ನಂಬಿಗಸ್ತಿಕೆ ಪ್ರಕಟವಾದಾಗ ಕುರಿ ಕೂಡ ಪ್ರಕಟವಾಗ್ತಾ ಉಂಟು. ಆಗ ಅವನು ತಿರುಗಿ ನೋಡ್ತಾ ಇದ್ದಾನೆ. ತಿರುಗಿ ನೋಡುವಾಗ ಪೊದೆಗಳಲ್ಲಿ ಕೊಂಬುಗಳಿಂದ ಸಿಕ್ಕಿ ಹಾಕಿಕೊಂಡಿದ್ದಂಥ, ಕೊಂಬುಗಳ ಮೂಲಕವಾಗಿ ಪೊದೆಯಲ್ಲಿ ಸಿಕ್ಕಿ ಹಾಕಿಕೊಂಡಿದ್ದಂಥ ಒಂದು ಟಗರನ್ನು ನೋಡ್ತಾ ಇದ್ದಾನೆ. ಈಗ ನಾವು ನೋಡ್ತೇವೆ, ಅವನು ಹೋಗಿ ಅದನ್ನು ಹಿಡಿದು ತಂದು ತನ್ನ ಮಗನಿಗೆ ಬದಲಾಗಿ ಹೋಮ ಮಾಡಿದನು. ಆ ಸ್ಥಳಕ್ಕೆ ಯೆಹೋವ ಈರೆ ಎಂದು ಹೆಸರಿಟ್ಟನು. ಅಬ್ರಹಾಮ ಹೋಗಿ ಆ ಒಂದು ಕುರಿಯನ್ನು ಹಿಡಿದು ತಂದು ತನ್ನ ಮಗನಿಗೆ ಬದಲಾಗಿ ಆತ ಏನು ಮಾಡ್ತಾ ಇದ್ದಾನೆ, ಯಜ್ಞ ಮಾಡ್ತಾ ಇದ್ದಾನೆ. ಆ ಸ್ಥಳಕ್ಕೆ ಯೆಹೋವ ಈರೆ ಎಂದು ಹೆಸರಿಟ್ಟನು. ನೋಡಿ, ಅಲ್ಲಿ ದೇವರ ನಾಮ ಹೇಗಿದೆ ಅಂತೇಳಿದರೆ, ನಮ್ಮ ಬದಲಾಗಿ, ನಮ್ಮ ಪರವಾಗಿ, ನಮಗೋಸ್ಕರವಾಗಿ ಆತ ಏರ್ಪಡಿಸುವವನಾಗಿದ್ದಾನೆ, ಒದಗಿಸುವವನಾಗಿದ್ದಾನೆ. ಈಗ ನೋಡಿ, ಹೊಸ ಒಡಂಬಡಿಕೆಯಲ್ಲಿ ನೋಡ್ತೇವೆ 8ನೇ ಅಧ್ಯಾಯ 32ನೇ ವಾಕ್ಯ, ರೋಮ ಪತ್ರಿಕೆಯಲ್ಲಿ ನೋಡ್ತೇವೆ, ಮಗನನ್ನೇ ಉಳಿಸಿಕೊಳ್ಳದೆ ಕೊಟ್ಟನಲ್ಲ, ಮಗನನ್ನೇ ಕೊಟ್ಟ ಮೇಲೆ ಸಮಸ್ತವನ್ನು ದಯಪಾಲಿಸದೇ ಇರುವನೇ ಅಂತ. ದೇವರ ನಾಮ ಯೆಹೋವ ಈರೆ. ಆ ನಾಮ ಹೇಗೆ ಪ್ರಕಟವಾಯಿತು? ಮಗನನ್ನೇ ಕೊಡುವ ರೀತಿಯಲ್ಲಿ ಪ್ರಕಟವಾಯಿತು. ಅಥವಾ ಅಲ್ಲಿ ನೋಡ್ತೇವೆ, ಅಬ್ರಹಾಮ ಇಸಾಕ ಅನ್ನುವಂಥದ್ದು ತಂದೆ ಮಗ, ಪವಿತ್ರಾತ್ಮ ಎಂಬಂಥ ಈ ತ್ರಿಯೇಕತ್ವದಲ್ಲಿ ತಂದೆ ಮತ್ತು ಮಗನ ಒಂದು ಛಾಯೆಯಾಗಿ ನೋಡ್ತೇವೆ. ಅಬ್ರಹಾಮ ತನ್ನ ಮಗನನ್ನೇ ದೇವರಿಗೆ ಅರ್ಪಿಸುವಷ್ಟರ ಮಟ್ಟಿಗೆ ದೇವರನ್ನು ಪ್ರೀತಿಸಿದ. ಈಗ ದೇವರು ಏನು ತೋರಿಸ್ತಾ ಇದ್ದಾರೆ, ನಾನು ನನ್ನ ಮಗನನ್ನೇ ಲೋಕಕ್ಕೆ ಕೊಡುವಷ್ಟರ ಮಟ್ಟಿಗೆ ನಾನು ನಿಮ್ಮನ್ನು ಪ್ರೀತಿಸ್ತಾ ಇದ್ದೇನೆ. ಮಗನ ಪ್ರಾಣ ಹೋದರೂ ಕೂಡ ನಿಮ್ಮ ಪ್ರಾಣ ಏನಾಗಬೇಕು, ಉಳಿಯಬೇಕು. ಮತ್ತು ಎರಡನೇದು, ಈಗ ಇಸಾಕನಿಗೋಸ್ಕರ ದೇವರು ಏನು ಮಾಡ್ತಾ ಇದ್ದಾರೆ, ಒಂದು ಕುರಿಯನ್ನು ಸಿದ್ಧ ಮಾಡಿದ್ದಾರೆ. ಆ ಕುರಿ ಕೂಡ ಕ್ರಿಸ್ತನನ್ನೇ ತೋರಿಸ್ತದೆ. ಹೊಸ ಒಡಂಬಡಿಕೆಯಲ್ಲಿ ನೋಡ್ತೇವೆ, ಈಗೋ ಲೋಕದ ಪಾಪವನ್ನು ಹೊರುವಂಥ ಯಜ್ಞದ ಕುರಿ. ಅಥವಾ ಮತ್ತೆ ನಾವು ನೋಡ್ತೇವೆ, ಪಸ್ಕದ ಕುರಿ, ನಮ್ಮ ಪಾಪವನ್ನು ಹೊರುವಂಥ ಪಸ್ಕದ ಕುರಿ ಯೇಸು ಸ್ವಾಮಿ ಎಂಬುದಾಗಿ. ಅಂದರೆ ಇಷ್ಟೇ, ನಮ್ಮ ಪ್ರಾಣ ಹೋಗುವಂಥ ಪ್ರಸಂಗ ಬರುವಾಗ, ನಮ್ಮ ಪ್ರಾಣವನ್ನು ಉಳಿಸಿಕೊಳ್ಳಿಕ್ಕಾಗಿ, ಅಥವಾ ನಮ್ಮ ಆತ್ಮ ನಷ್ಟವಾಗಿ ನರಕಕ್ಕೆ ಹೋಗುವಂಥ ಪ್ರಸಂಗ ಬಂದಿತ್ತು, ಆಗ ಯೇಸು ಸ್ವಾಮಿ ತನ್ನ ಪ್ರಾಣವನ್ನೇ ನಮಗೋಸ್ಕರ ಕೊಟ್ಟು ನಮ್ಮನ್ನು ನಾಶದಿಂದ ತಪ್ಪಿಸಿದ್ದಾನೆ. ನಮಗೆ ಒದಗಿಸುವಂಥ ದೇವರು, ನಮಗೋಸ್ಕರ ಸ್ವಂತ ಮಗನನ್ನೇ ಉಳಿಸಿಕೊಳ್ಳದೆ ಒಪ್ಪಿಸಿಕೊಟ್ಟಂಥ ದೇವರು ನಮ್ಮ ದೇವರಾಗಿದೆ. ಅದನ್ನೇ ನಮಗೆ ಯೆಹೋವ ಈರೆ ಎಂಬುದಾಗಿ ನೋಡಲಿಕ್ಕೆ ಸಾಧ್ಯವಾಗ್ತದೆ. ಅಥವಾ ಇನ್ನೊಂದು ರೀತಿಯಲ್ಲಿ ಹೇಳ್ಬೋದು, ಸದಾ ಕಾಲ ಇರುವಂಥ ದೇವರು. ಆ ದೇವರು ಏನು ಮಾಡಿದ್ದಾರೆ, ನಮಗೋಸ್ಕರ ಸ್ವಂತ ಮಗನನ್ನೇ ಕೊಟ್ಟುಬಿಟ್ಟಿದ್ದಾರೆ. ಮಗನನ್ನೇ ಕೊಟ್ಟ ಮೇಲೆ ಸಮಸ್ತವನ್ನು ಆತ ಕೊಡುವಂಥ ದೇವರಾಗಿದ್ದಾನೆ. ಹಾಗೆ ನಾವು ನೋಡ್ತೇವೆ, ನಮಗೆ ಶೋಧನೆಗಳು ಬರ್ತವೆ. ಶೋಧನೆಗಳು ಬರುವಾಗ ಕೆಲವೊಮ್ಮೆ ರೋಗಗಳು ಬರ್ಬೋದು, ಕೆಲವೊಮ್ಮೆ ಕೊರತೆಗಳು ಬರ್ಬೋದು, ಕೆಲವೊಮ್ಮೆ ಸಾಲದ ಸ್ಥಿತಿಗಳು ಉಂಟಾಗ್ಬೋದು. ಸಾಲ ಬರಬೇಕು ಅಂತ ದೇವರ ವಾಕ್ಯ ಹೇಳುವುದಿಲ್ಲ. ನಾವು ಪ್ರೀತಿಸಬೇಕು ಎಂಬಂಥ ಒಂದು ಸಾಲ ಬಿಟ್ಟರೆ ಬೇರೆ ಯಾವುದು ಕೂಡ ಸಾಲ ಇರಬಾರ್ದು ಅಂತ ದೇವರ ವಾಕ್ಯದಲ್ಲಿ ನೋಡ್ತೇವೆ. ಮತ್ತು ಸುವಾರ್ತೆ ಸಾರಬೇಕು ಎಂಬಂಥ ಒಂದು ಸಾಲ ಇರಬೇಕು, ಅದನ್ನು ಹೊರತುಪಡಿಸಿ ಸಾಲಗಳಿರಬಾರ್ದು. ಆದರೆ ಕೆಲವೊಮ್ಮೆ ಪ್ರಸಂಗಗಳು ಬರಬಹುದು. ಆದರೆ ನಮ್ಮನ್ನು ಎಲ್ಲ ಪ್ರಸಂಗಗಳಲ್ಲಿ, ಎಲ್ಲ ರೀತಿಯ ಸನ್ನಿವೇಶಗಳಲ್ಲಿ ನಮ್ಮನ್ನು ಬಿಡಿಸಲಿಕ್ಕೆ, ನಮ್ಮನ್ನು ವಿಮೋಚಿಸಲಿಕ್ಕೆ, ನಮಗೋಸ್ಕರ ಅದ್ಭುತಗಳನ್ನು ಮಾಡಲಿಕ್ಕೆ ನಮ್ಮ ದೇವರು ಶಕ್ತಿಯುಳ್ಳಂಥ ದೇವರಾಗಿದ್ದಾನೆ. ನಮ್ಮ ಪ್ರತಿಯೊಂದು ಅವಶ್ಯಕತೆಗಳನ್ನು ತಕ್ಕ ಸಮಯದಲ್ಲಿ ಪೂರೈಸುವಂಥ ದೇವರಾಗಿದ್ದಾನೆ. ನೋಡಿ, ಆ ಕೊನೆಯ ಮೂಮೆಂಟಲ್ಲಿ ಅಬ್ರಹಾಮ ಕತ್ತಿ ಹಿಡಿದಿದ್ದ ಕೈಗೆ.
ಇನ್ನೇನು ಬೀಸಬೇಕು. ಆಗ ಪರಲೋಕದಿಂದ ಅಥವಾ ಆಕಾಶದಿಂದ ಕೂಗು ಬರ್ತಾ ಉಂಟು. ದೇವದೂತ ಕೂಗಿ ಹೇಳ್ತಾ ಇದ್ದಾನೆ, ಅಬ್ರಹಾಮನೇ ಅಬ್ರಹಾಮನೇ ನೀನು ಹುಡುಗನ ಮೇಲೆ ಕೈ ಹಾಕಬೇಡ, ಅಥವಾ ಅಬ್ರಹಾಮನೇ ಎಂದು ಅವನನ್ನು ಕರೆದನು. ಮತ್ತು ದೇವರ ವಾಕ್ಯದಲ್ಲಿ ನೋಡ್ತೇವೆ, ನೀನು ಹುಡುಗನ ಮೇಲೆ ಕೈ ಹಾಕಬೇಡ. ಆ ಕೊನೆಯ ಮೂಮೆಂಟಲ್ಲಿ ದೇವರ ಮಾರ್ಗಗಳು ತೆರೆಯಲ್ಪಡ್ತವೆ, ಒದಗಿಸುವಿಕೆಗಳು ನಮಗೆ ಬರ್ತವೆ. ಕೊನೆಯ ಮೂಮೆಂಟಲ್ಲಿ ನಮಗೆ ಸಹಾಯಗಳು ಬರ್ತವೆ, ನಮ್ಮ ಕೊರತೆಗಳು ನೀಗಿಸಲ್ಪಡ್ತವೆ, ನಮಗೋಸ್ಕರ ಮಾರ್ಗಗಳು ಓಪನ್ ಆಗ್ತವೆ. ನಮ್ಮ ದೇವರು ಯಾವ ಕೊನೆಯ ಗಳಿಗೆಯಲ್ಲೂ ಕೂಡ ಅದ್ಭುತ ಮಾಡಲಿಕ್ಕೆ ಆಗುವಂಥ ದೇವರು, ಪ್ರೊವಿಷನ್ ಕೊಡಲಿಕ್ಕೆ ಅಥವಾ ನಮಗೋಸ್ಕರ ನಮ್ಮ ಅವಶ್ಯಕತೆಗಳನ್ನು ಪೂರೈಸಿಕೊಡಲಿಕ್ಕೆ ಶಕ್ತಿಯುಳ್ಳಂಥ ದೇವರಾಗಿದ್ದಾನೆ ನಮ್ಮ ದೇವರು. ಹಾಗಾಗಿ ನಮ್ಮ ದೇವರನ್ನ ಯೆಹೋವ ಈರೆ ಎಂಬುದಾಗಿ ದೇವರ ವಾಕ್ಯದಲ್ಲಿ ನೋಡಲಿಕ್ಕೆ ಸಾಧ್ಯವಾಗ್ತದೆ. ಮತ್ತು ಯೆಹೋವ ಈರೆಗೆ ಸಂಬಂಧಪಟ್ಟಂತೆ ಕೆಲವೊಂದು ವಾಕ್ಯಗಳನ್ನು ಕೂಡ ನಮಗೆ ನೋಡಲಿಕ್ಕೆ ಉಂಟು. ದೇವರ ಚಿತ್ತವಾದರೆ ಇನ್ನೊಂದು ಎಪಿಸೋಡಲ್ಲಿ ಅದರ ಬಗ್ಗೆ ನಾನು ವಿವರಿಸಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಖಂಡಿತವಾಗಿ ಪಾಸ್ಟ್ರೆ, ಯೆಹೋವ ಈರೆ ಇದೊಂದು ನಮಗೆ ಉತ್ತಮವಾಗಿ ಒಂದೊಂದು ಆಶೀರ್ವಾದದಾಯಕವಾಗಿತ್ತು. ಪ್ರಿಯ ವೀಕ್ಷಕರೇ, ನಿಮಗೂ ಕೂಡ ಇದೊಂದು ಆಶೀರ್ವಾದದಾಯಕವಾಗಿತ್ತು ಎಂದು ನೆನೆಸ್ತೇನೆ. ಹೌದು ಪ್ರಿಯರೇ, ನಾವು ಹಾದು ಹೋಗುವಂಥ ಸನ್ನಿವೇಶದಲ್ಲಿ ನಮಗೆ ಸಹಾಯ ಬರುವಂಥ ಯಾವುದೇ ಮಾರ್ಗಗಳಿಲ್ಲದಿರುವಾಗ ದೇವರು ನಮಗೆ ಒದಗಿಸುವಂಥ ದೇವರಾಗಿದ್ದಾನೆ. ನಾವು ಎಂಥದೊಂದು ಸನ್ನಿವೇಶದಲ್ಲಿ ಹಾದು ಹೋಗ್ತಾ ಇರ್ಬೋದು, ನಮಗೆ ಸಹಾಯ ಬರುವಂಥ ಎಲ್ಲ ಮಾರ್ಗಗಳು ಮುಚ್ಚಲ್ಪಟ್ಟಂಥ ಒಂದು ಪರಿಸ್ಥಿತಿ ನಾವಿರ್ಬೋದು. ಖಂಡಿತವಾಗಿ ಸೇವಕರು ಹೇಳಿದರು, ನಮಗೆ ಶೋಧನೆ ಬರುವುದಕ್ಕಿಂತ ಮುಂಚಿತವಾಗಿಯೂ ದೇವರ ವಾಕ್ಯಗಳು ಕೂಡ ಹೇಳ್ತದೆ, ಆತನ ಮಾರ್ಗವನ್ನು ಸಿದ್ಧ ಮಾಡಿಟ್ಟು ನಂತರವಾಗಿ ನಮಗೆ ಆತನ ಶೋಧನೆ ಬರುವುದಕ್ಕೆ ಅನುಮತಿಯನ್ನು ಕೊಡುವಂಥ ದೇವರಾಗಿದ್ದಾನೆ. ಹೌದು ಬೇರೆ, ಆ ಶೋಧನೆಗೆ ನಾವು ಹಾದು ಹೋದರೆ ಮಾತ್ರ ನಮಗೋಸ್ಕರ ಇರುವಂಥ ಮಾರ್ಗವು ನಮಗೆ ಕಾಣಲ್ಪಡ್ತದೆ. ಇಲ್ಲಿ ಯಾವ ರೀತಿ ಅಬ್ರಹಾಮನ್ ಕೂಡ ಆ ಶೋಧನೆಯಲ್ಲಿ ಕೊನೆಯವರೆಗೆ ಆತನು ಮುಂದುವರಿತಾನೆ, ಆ ಸಮಯದಲ್ಲಿ ತಿರುಗಿರುವಂಥ ಮಾರ್ಗ ತೆರೆಯಲ್ಪಟ್ಟಿದ್ದು. ನಮ್ಮ ಜೀವಿತದಲ್ಲಿ ಕೂಡ, ನಿಮ್ಮ ಜೀವಿತದಲ್ಲಿ ಕೂಡ ನೀವು ಯಾವುದೊಂದು ಶೋಧನೆ ಹಾದು ಹೋಗ್ತಿದ್ದೀರಾ, ದೇವರನ್ನು ಬಿಟ್ಟು ಮುಂದೆ ಹೋಗಬೇಡಿ. ಆತ ನಿಮಗೋಸ್ಕರ ಒಂದು ಉತ್ತಮವಾದಂಥ ಮಾರ್ಗವನ್ನು ತೆರೆದಿಟ್ಟಿದ್ದಾನೆ. ಅದು ಪ್ರಕಟವಾಗೋ ತನಕ ನೀವು ಅದು ನಿಮ್ಮ ದೇವರು ನಿಮ್ಮ ಕೈ ಬಿಡುವ ದೇವರಲ್ಲ ಪ್ರಿಯರೇ. ಮುಂದಿನ ಸಂಚಿಕೆಯಲ್ಲಿ ನಾವು ಇನ್ನೂ ಅನೇಕ ವಿಷಯದ ತಿಳ್ಕೊಳ್ಳಿಕ್ಕಿದ್ದೇವೆ. ಈ ಯೆಹೋವ ಈರೆ ಇದರ ಬಗ್ಗೆ ಇನ್ನೂ ಹೆಚ್ಚಿನಾಗಿ ಇನ್ನೂ ಆಳವಾಗಿ ನಾವು ತಿಳ್ಕೊಳ್ಳಿಕ್ಕಿದ್ದೇವೆ. ಈ ದಿನದಲ್ಲಿ ಈ ನಮ್ಮ ಸ್ಟುಡಿಯೋಗೆ ಬಂದು ಈ ಒಂದು ಯೆಹೋವ ಈರೆಯ ಬಗ್ಗೆ ನಮಗೆ ಮಾಹಿತಿ ಕೊಟ್ಟಂಥ ಪಾಸ್ಟರ್ ಬಿ ಜೆ ಅಬ್ರಹಾಮನಿಗೆ ನಾವು ಧನ್ಯವಾದ ತಿಳಿಸ್ತೇವೆ. ಅದೇ ರೀತಿಯಲ್ಲಿ ಮುಂದಿನ ಸಂಚಿಕೆಯಲ್ಲಿ ಇನ್ನೂ ಹೆಚ್ಚಾಗಿ ನಾವೊಂದು ಈ ಕರ್ತನ ನಾಮದ ಬಗ್ಗೆ, ಯೆಹೋವ ಈರೆಯ ಬಗ್ಗೆ ನಾವು ತಿಳ್ಕೊಳ್ಳಿಕ್ಕಿದ್ದೇವೆ. ಅಲ್ಲಿ ತನಕ ತಪ್ಪದೇ ವೀಕ್ಷಿಸಿ ನಿಮ್ಮ ನೆಚ್ಚಿನ ಆಸರೆ ಟಿವಿ. ವಂದನೆಗಳು.